ಕಪ್ಪು ಬಣ್ಣದ ವೈರನ್ನು ಏನು ಮಾಡಿದ್ದೀನಿ, ಋಣಾಗ್ರಕ್ಕೆ ಸಂಪರ್ಕಿಸಿದ್ದೀನಿ. ಕೆಂಪು ಬಣ್ಣದ ವೈರನ್ನು ಯಾವುದಕ್ಕೆ ಸಂಪರ್ಕಿಸಿದ್ದೀವಿ, ಧನಾಗ್ರಕ್ಕೆ ಸಂಪರ್ಕಿಸಿದ್ದೀವಿ. ಈಗ ಇವು ಎರಡನ್ನು ತಗೊಂಡು ನಾನು ಏನು ಮಾಡ್ತೇನೆ, ಈ ಎರಡು ಕಾರ್ಬನ್ ರಾಡ್ಗಳನ್ನು ಅಥವಾ ಕಾರ್ಬನ್ ದಂಡಗಳನ್ನು ನಾನು ಒಂದು ಬೀಕರ್ನ ಒಳಗಡೆ ಇಡ್ತೇನೆ. ಹೀಗಿಟ್ಟಾಗ ನಮಗೆ ಕಾರ್ಬನ್ ದಂಡಗಳಲ್ಲಿ ಗುಳ್ಳೆಗಳು ಇರೋದನ್ನು ನಾವು ನೋಡ್ತಾ ಇದ್ದೀವಿ, ಗುಳ್ಳೆಗಳು ಕಾಣ್ತಾ ಇದ್ದೀವಿ. ಇದು ಏನು ಪ್ರಯೋಗ ಇದು? ನಾನು ಬೀಕರ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ನೀರನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಕಾರ್ಬನ್ ದಂಡಗಳನ್ನಿಟ್ಟು ವಿದ್ಯುತ್ತನ್ನು ಹರಿಸ್ತಾ ಇದ್ದೀನಿ. ಈಗ ಮಾಡಿದಾಗ ಏನಾಗುತ್ತೆ ಅಂದರೆ ಆ ನೀರಿನಲ್ಲಿರ್ತಕ್ಕಂಥ ಅಣುಗಳು, ನೀರಿನ ಅಣುಗಳ ಸೂತ್ರ ಗೊತ್ತಿದೆ, ನೀರಿನ ಅಣುವಿನ ಸೂತ್ರ H2O. ಆ H2O ಅಂತಕ್ಕಂಥದ್ದು ಏನಾಗುತ್ತೆ, ನಾವು ವಿದ್ಯುತ್ತನ್ನು ಹರಿಸ್ತಾ ಇರೋದ್ರಿಂದ ವಿದ್ಯುತ್ತು ಶಕ್ತಿಯ ರೂಪದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ನೀರಿನ ಅಣುಗಳನ್ನು ಅದು ವಿಭಜಿಸಿಬಿಟ್ಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳನ್ನು ಅದು ಉಂಟು ಮಾಡುತ್ತೆ. ಈಗ ಹಾಗಾದರೆ ಬಿಡುಗಡೆ ಆಗ್ತಕ್ಕಂಥ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಋಣಾಗ್ರ ಕಾಣ್ತಾ ಇದೆಯಲ್ಲ, ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ, ಈ ಕಪ್ಪು ಬಣ್ಣದಲ್ಲಿ ಇರ್ತಕ್ಕಂಥ ವಿದ್ಯುದಾಗ್ರದಲ್ಲಿ ಹೆಚ್ಚಿನ ಗುಳ್ಳೆಗಳು ಬರ್ತಾ ಇದೆ. ಹಾಗೆ ಕೆಂಪು ಬಣ್ಣದಲ್ಲಿ ಇರ್ತಕ್ಕಂಥ ವಿದ್ಯುದಾಗ್ರದಲ್ಲಿ ಕಡಿಮೆ ಗುಳ್ಳೆಗಳು ಕಾಣಿಸ್ತದೆ. ಇದು ಏನಪ್ಪ ಕಾರಣ ಅಂತಂದರೆ, ನಮಗೆ ಋಣಾಗ್ರದಲ್ಲಿ ಅಲ್ಲೇನು ವಿಭಜಿಸ್ತಕ್ಕಂಥ ನೀರು H2 ಮತ್ತು O ಆಗಿರುತ್ತಲ್ಲ, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ವಿಭಜಿಸಿದ ನಂತರ ಹೈಡ್ರೋಜನ್ನ ಪ್ರಮಾಣ ಯಾವಾಗಲೂ ನೀರಿನಲ್ಲಿ 2 ಇರುತ್ತೆ, ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ. ಆಕ್ಸಿಜನ್ ಪರಮಾಣು ಸಂಖ್ಯೆ ಎಷ್ಟಿರುತ್ತೆ? 1. ಹಾಗಾದರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ 2:1 ಆಗಿರುತ್ತೆ. ಹಾಗಾಗಿ ಬಿಡುಗಡೆ ಆಗ್ತಕ್ಕಂಥ ಅನಿಲ, ಹೈಡ್ರೋಜನ್ ಅನಿಲ ಏನು ಮಾಡುತ್ತೆ, ಅದು ಧನ ಆವೇಶವನ್ನು ಹೊಂದಿದ್ದು ಅದು ಋಣಾಗ್ರದ ಕಡೆಗೆ ಬರುತ್ತೆ. ಹಾಗಾಗಿ ಋಣಾಗ್ರದಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಹೈಡ್ರೋಜನ್ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಹೆಚ್ಚಿನ ಗುಳ್ಳೆಗಳು ಋಣಾಗ್ರದಲ್ಲಿ ಬರುತ್ತೆ. ಹೀಗೆ ಆಕ್ಸಿಜನ್ ಏನಾಗಿದೆ, ಅದು ಋಣಾವೇಶನ ಹೊಂದಿರುತ್ತೆ. ಹಾಗಾಗಿ ಅದು ಧನಾಗ್ರದ ಕಡೆಗೆ ಚಲಿಸಿ ಧನಾಗ್ರದಲ್ಲಿ ನಮಗೆ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಹಾಗಾಗಿ ಇದನ್ನು ನಾವು ಇದ್ರ ಮುಖಾಂತರ ಏನು ನೋಡ್ಬೋದು ಅಂದರೆ, ನೀರಿನ ವಿದ್ಯುತ್ ವಿಭಜನೆಯನ್ನು ಈ ಒಂದು ಸರಳ ಪ್ರಯೋಗದ ಮೂಲಕ ನಾವು ಕಲಿಬಹುದಾಗಿದೆ.